ಸಂಕ್ರಾಂತಿ ಮುಗಿತು, ದೆಹಲಿ ಯಾತ್ರೆ ಶುರುವಾಯಿತು. ದೆಹಲಿ ತಲುಪಿದ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರ ಭೇಟಿಯನ್ನ ಬಿಟ್ಟುಕೊಟ್ಟಿಲ್ಲ. ಕುರ್ಚಿ ಕದನ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ನಾಯಕತ್ವ ವಿಚಾರ ನನಗೆ ಸಿಎಂ ಹಾಗೂ ಹೈಕಮಾಂಡ್ಗೆ ಗೊತ್ತು. ರಾಹುಲ್ ಜೊತೆಗಿನ ಚರ್ಚೆ ಬಗ್ಗೆ ಮಾತನಾಡಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ಸಂಜೆ 5 ಗಂಟೆಗೆ ಅಸ್ಸಾಂ ಚುನಾವಣಾ ಪೂರ್ವಭಾವಿ ಸಭೆ. ಇವತ್ತು ರಾತ್ರಿ ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿರುವ ಡಿಕೆಶಿ, ನಾಳೆ ಹೈಕಮಾಂಡ್ ನಾಯಕರ ಭೇಟಿ ಮಾಡಲಿರುವ ಡಿಕೆಶಿ. Regarding the CM post, I can't disclose all those things. It is not a public issue to be discussed. It is between me and the party high command and my chief minister. Sir, will you meeting the Congress high command in this visit? First, let us see. I have come here only to meet my party leaders. Discussion regarding the CM post. I can't disclose all those things. It is not a public issue to be discussed. It is between me and the party high command and my chief minister. Sir, will you meeting the Congress high command in this visit? First, let us see. I have come here only to meet my party leaders. Discussion regarding the CM post. I can't disclose all. ಡಿಸಿಎಂ ಡಿಕೆಶಿ ದೆಹಲಿಗೆ, ಸಿಎಂ ಸಿದ್ದರಾಮಯ್ಯ ತುಮಕೂರಿಗೆ. ಕೆಎನ್ ರಾಜಣ್ಣ ಮನೆಗೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ. ತುಮಕೂರಿನ ಖ್ಯಾತಸಂದ್ರದಲ್ಲಿರುವ ಕೆಎನ್ ರಾಜಣ್ಣ ಮನೆ. ಸಿಎಂ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದ ಮಾಜಿ ಸಚಿವ ರಾಜಣ್ಣ ಸಿಎಂ ಸಿದ್ದರಾಮಯ್ಯಗೂ ದೆಹಲಿಯಿಂದ ಕರೆ ಬರೋ ಸಾಧ್ಯತೆ ಇದೆ. ದೆಹಲಿಗೆ ಹೋಗೋದಕ್ಕೆ ಮುಂಚೆ ಆಪ್ತ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ. ಅಧಿಕಾರ ಹಂಚಿಕೆ ಜಟಾಪಟಿಯಲ್ಲಿ ತಂತ್ರಗಾರಿಕೆ ಪಾಲಿಟಿಕ್ಸ್. ಕಳೆದ ಬಾರಿ ಮಿಸ್ ಆಗಿದ್ದ ಸಿಎಂ ರಾಜಣ್ಣ ಮನೆ ಭೇಟಿ ಇವತ್ತು ಯಶಸ್ವಿಯಾಗಿದೆ. ಸಿಎಂ ಪರ ನಿಂತಿರುವ ರಾಜಣ್ಣ ನಿವಾಸಕ್ಕೆ ಸಿದ್ದರಾಮಯ್ಯ ಅವರು ಎಂಟ್ರಿ ಕೊಡ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ದೆಹಲಿಯಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿಯಾಗೋ ಪ್ರಯತ್ನದಲ್ಲಿದ್ದಾರೆ ಡಿಕೆಶಿ. 1-to-1 ಒಂದು ಸಲ ಟಾಕ್ ಆಗ್ಬಿಡ್ಲಿ ಅಂತ. ಇತ್ತ ಆಪ್ತರ ಜೊತೆ ತುಮಕೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತುಕತೆಗೆ ರೆಡಿಯಾಗಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಕೂಡ ರಾಜಣ್ಣ ಮನೆಯಲ್ಲಿ ಉಪಸ್ಥಿತರಿದ್ದಾರೆ. ರಾಜಣ್ಣ ಹೂಗುಚ್ಛ ನೀಡೋದ್ರ ಮೂಲಕ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಕಳೆದ ಬಾರಿ ಒಂದು ಡಿನ್ನರ್ ಮೀಟಿಂಗ್ ಇತ್ತು. ಪ್ರತಿಭಟನೆ ಹೆಚ್ಚಾದ ಕಾರಣ ಅದರತ್ತ ಗಮನ ಹರಿಸಿ ಆ ಸಮಸ್ಯೆ ಬಗೆಹರಿಸೋಣ ಮತ್ತೆ ಮಾಡೋಣ ಅಂತ ಆ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗಿತ್ತು. ಈಗ ರಾಜಣ್ಣ ಮನೆಗೆ ಸಿದ್ದರಾಮಯ್ಯ ಅವರು ಎಂಟ್ರಿ ಆಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ರಾಜಣ್ಣ ನಿವಾಸಕ್ಕೆ. ಇಬ್ಬರೂ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋರಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು ಹೋಗಿ ಭೇಟಿಯಾಗೋರಿದ್ದಾರೆ. ಅದಕ್ಕೂ ಮುಂಚೆ ತಮ್ಮ ಆಪ್ತರ ಜೊತೆ ಚರ್ಚಿಸೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಒಂದು ಕಡೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್, ಮತ್ತೊಂದು ಕಡೆ ಆಪ್ತರ ಜೊತೆ ಸಿಎಂ ಸಿದ್ದರಾಮಯ್ಯ. ಇಬ್ಬರು ನಾಯಕರ ನಡುವೆ ಏನಾಗ್ತಾ ಇದೆ ಮಾರುತೇಶ್? ಭಾವನಾ, ಈಗ ಸಂಕ್ರಾಂತಿಯ ಬಳಿಕ ಇಬ್ಬರೂ ನಾಯಕರನ್ನ ಕರೀತಾರೆ ಅನ್ನುವಂಥ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಇದ್ದೇ ಇತ್ತು. ಮೊನ್ನೆ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಸಿಎಂ ಡಿಸಿಎಂನ ಪ್ರತ್ಯೇಕವಾಗಿ ಮಾತನಾಡಿದಂಥ ಸಂದರ್ಭದಲ್ಲೂ ಕೂಡ ಕಮ್ ಟು ಡೆಲ್ಲಿ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡಿದ್ರು. ಅದಕ್ಕೆ ಪೂರಕ ಅನ್ನುವಂತೆ ಪಂಚರಾಜ್ಯಗಳ ವೀಕ್ಷಕರ ಸಭೆಯನ್ನು ಕರೆಯಲಾಗಿದೆ. ಡಿ ಕೆ ಶಿವಕುಮಾರ್ ಅಸ್ಸಾಂನ ವೀಕ್ಷಕರಾಗಿದ್ದಾರೆ. ಹೀಗಾಗಿ ಅವರು ದೆಹಲಿಗೆ ತೆರಳಿದ್ದಾರೆ. ಈ ಸಂದರ್ಭವನ್ನು ಬಳಸಿಕೊಳ್ಳುವ ಮೂಲಕ ಹೈಕಮಾಂಡ್ ನಾಯಕರ ಜೊತೆಗೆ ಅಧಿಕಾರ ಹಂಚಿಕೆಯ ವಿಚಾರದ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಡಿ ಕೆ ಶಿವಕುಮಾರ್ ಎಲ್ಲ ರೀತಿಯಲ್ಲೂ ರೆಡಿಯಾಗಿದ್ದಾರೆ. ಯಾಕೆಂದರೆ ಅವ್ರಿಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಬೆಳಗಾವಿ ಚಳಿಗಾಲದ ಅಧಿವೇಶನದ ಮುನ್ನ ಹೈಕಮಾಂಡ್ ಹೇಳಿತ್ತು, ನೀವಿಬ್ಬರು ಬ್ರೇಕ್ಫಾಸ್ಟ್ ಮಾಡಿ ಅಧಿವೇಶನವನ್ನು ನಡೆಸಿ
ಆ ನಂತರ ನೋಡೋಣ ಅನ್ನುವಂಥದ್ದು ಅಭಿಪ್ರಾಯದಲ್ಲಿದ್ದರು. ಆದರೆ ಅಧಿವೇಶನ ಆದಮೇಲೆ ಯಾವುದೇ ರೀತಿಯಾದಂಥ ಸೂಚನೆ ಹೈಕಮಾಂಡ್ನಿಂದ ಬಂದಿರಲಿಲ್ಲ. ಜೊತೆಗೆ ರಾಹುಲ್ ಗಾಂಧಿಯವರ ಭೇಟಿಗೆ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡಿದ್ರು, ಅದು ಸಾಧ್ಯ ಆಗಿರಲಿಲ್ಲ. ಸೊ ಮೈಸೂರಿನಲ್ಲಿ ಯಾವಾಗ ಅವರ ಭೇಟಿಗೆ ಸಾಧ್ಯ ಆಯಿತು ಆಗ ಒಂದಷ್ಟು ವಿಚಾರವನ್ನು ಪ್ರಸ್ತಾಪಿಸಿದಾಗ ದೆಹಲಿಗೆ ಬನ್ನಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಭಾಗವಾಗಿ ಡಿ ಕೆ ಶಿವಕುಮಾರ್ ಕೂಡ ಇವತ್ತು ತೆರಳಿದ್ದಾರೆ. ವೀಕ್ಷಕರ ಸಭೆಯಾದ ಬಳಿಕ ಅವರು ಇವತ್ತೇ ಅಲ್ಲೇ ಉಳಿತಾರೆ. ಹೈಕಮಾಂಡ್ ನಾಯಕರನ್ನು ಭೇಟಿಯಾಗುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಅವರ ಬಯಕೆ ಇರುವಂಥದ್ದು, ನನಗೆ ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ ನೀವು ಮಾಡಿದಂಥ ಪ್ರಾಮಿಸನ್ನು ಈಡೇರಿಸಿ, ಐದರ್ ಮಾಡ್ತೀರಾ ಅಥವಾ ಇಲ್ಲ, ಎಸ್ ಆರ್ ನೋ ಅನ್ನುವಂಥ ಉತ್ತರವನ್ನು ಹೈಕಮಾಂಡ್ನಿಂದ ಡಿ ಕೆ ಶಿ ಬಯಸ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಈಗಾಗಲೇ ಬಜೆಟ್ ಪ್ರಿಪ್ರೇಷನನ್ನು ನಾನು ಪ್ರಾರಂಭ ಮಾಡಿದ್ದೀನಿ, ಮಾರ್ಚ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಬಜೆಟ್ ಮಂಡಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಈಗ ಸಿಎಂ ಕೂಡ ತಮ್ಮ ತಂತ್ರಗಾರಿಕೆಯ ಭಾಗವಾಗಿ ರಾಜಣ್ಣ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಹಿಂದೆ ಕಬ್ಬು ಬೆಳೆಗಾರರ ಹೋರಾಟ ಇದ್ದ ಕಾರಣಕ್ಕಾಗಿ ನಿಗದಿಯಾಗಿದ್ದಂತಹ ಡಿನ್ನರ್ ಮೀಟಿಂಗ್ ಕೂಡ ಕ್ಯಾನ್ಸಲ್ ಆಗಿತ್ತು. ಇವತ್ತು ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ತುಮಕೂರಿನ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಿರೋದ್ರಿಂದ ಮುಂಚಿತವಾಗಿಯೇ ರಾಜಣ್ಣ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ರಾಜಣ್ಣ ಯಾಕೆ ಸಿದ್ದರಾಮಯ್ಯನವರ ಪರವಾಗಿ ಅಥವಾ ಸಿದ್ದರಾಮಯ್ಯನವರ ಈ ಭೇಟಿ ಯಾಕೆ ಇಂಪಾರ್ಟೆಂಟ್ ಅಂತ ನೋಡಿದರೆ, ಸಿದ್ದರಾಮಯ್ಯನವರು ರಾಜಣ್ಣ ಅವರನ್ನು ವಜಾ ಮಾಡುವಂಥ ಪರಿಸ್ಥಿತಿಗೆ ಬಂತು. ಕಾರಣ ರಾಜಣ್ಣ ಅವರ ಹೇಳಿಕೆ. ಬಹುಶಃ ಆ ತೀರ್ಮಾನದಿಂದ ಸಿ ಎಂಗೂ ಕೂಡ ಬೇಸರ ಆಗಿತ್ತು. ಅದ ನಂತರ ರಾಜಣ್ಣ ಸಿ ಎಂ ಜೊತೆಗೂ ಕೂಡ ಮಾತುಕತೆ ನಡೆದಿತ್ತು. ಆ ಬೇಸರಗಳು ಅಲ್ಲಿಗೆ ಮುಕ್ತಾಯಗೊಂಡಿತ್ತು. ಸಚಿವ ಸಂಪುಟ ಪುನರ್ರಚನೆ ವೇಳೆ ರಾಜಣ್ಣ ಮತ್ತೆ ಕ್ಯಾಬಿನೆಟ್ಗೆ ತೆಗೆದುಕೊಳ್ಬೇಕು ಅನ್ನುವಂಥ ಇಂಗಿತ ಮುಖ್ಯಮಂತ್ರಿಗಳಿಗೆ ಇದೆ. ಒಂದು ವೇಳೆ ಅದು ಆಗುತ್ತೋ ಇಲ್ವೋ ಅನ್ನುವಂಥ ಒಂದು ಕ್ಲಿಯರ್ ಮೆಸೇಜ್ ಕೂಡ ಕೊಡಬೇಕಾಗುತ್ತೆ. ಯಾಕೆಂದರೆ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ನ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಬಜೆಟ್ಗೂ ಮುಂಚೆ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂಥ ಬಯಕೆ ಇಟ್ಕೊಂಡಿದ್ದಾರೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಒತ್ತಡ ದೆಹಲಿಯಲ್ಲಿ ಹಾಕ್ತಾ ಇದ್ರೆ, ಸಿ ಎಂ ತನ್ನ ಆಪ್ತ ಬಳಗದವರ ಜೊತೆಗೆ ಸೇರಿಕೊಳ್ತಾ ಇರುವಂಥ ಮೆಸೇಜನ್ನು ನೋಡಿದರೆ, ಬೆಳಿಗ್ಗೆ ಕೂಡ ಅವರು ಕೆ ಜೆ ಜಾರ್ಜ್ ಅವ್ರನ್ನ ಭೇಟಿಯಾದರು ಅನ್ನುವಂಥ ಚರ್ಚೆಗಳು ಇದ್ದಾವೆ. ಈಗ ರಾಜಣ್ಣ ಅವರ ಮನೆಗೆ ಹೋಗಿದ್ದಾರೆ, ಜೊತೆಗೆ ಪರಮೇಶ್ವರ್ ಅವರು ಇದ್ದಾರೆ. ಸೊ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಸಿ ಎಂ ಕೂಡ ತಮ್ಮ ತಂತ್ರಗಾರಿಕೆಯ ಭಾಗವಾಗಿ ಈ ಭೇಟಿಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ಕಾಣಿಸ್ತಾ ಇದೆ. ಯಾಕೆಂದರೆ ಹೈಕಮಾಂಡ್ ಸಿ ಎಂ ಜೊತೆ ಡಿ ಕೆ ಶಿವಕುಮಾರ್ ಜೊತೆಗೆ ಏನಾದರೂ ಮಾತನಾಡಿದರೆ ನಿಶ್ಚಿತವಾಗಿಯೂ ಸಿ ಎಂ ಅನ್ನು ಕೂಡ ಕರೆದು ಮಾತನಾಡ್ತಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟ. ಸಿ ಎಂ ಅವರನ್ನು ಹೈಕಮಾಂಡ್ ಏನಾದರೂ ಕರೆದ್ರೆ ಸಚಿವ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ ಕರೀತಾರೋ ಅಥವಾ ಅಧಿಕಾರದ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಕರೆದು ಮಾತನಾಡ್ತಾರೋ, ಈ ವಿಚಾರಗಳ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಒಂದು ವೇಳೆ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರೆದು ಏನಾದರೂ ಸೂಚನೆ ಕೊಟ್ಟರೆ ತಮ್ಮದೇ ಆದಂಥ ತಂತ್ರಗಾರಿಕೆಯ ಭಾಗವಾಗಿಯೂ ಕೂಡ ಸಿಎಂ ತಮ್ಮ ಆಪ್ತರನ್ನ ಭೇಟಿಯಾಗುವ ಮೂಲಕ ಅವರು ಕೂಡ ತಂತ್ರಗಾರಿಕೆಯನ್ನು ಶುರು ಮಾಡಿದ್ದಾರೆ. ಇನ್ನೊಂದು ರಾಜಣ್ಣ ಅವರ ಮನೆಗೆ ಭೇಟಿ ಕೊಟ್ಟಿರುವಂಥ ಇನ್ನೊಂದು ವಿಚಾರ ನಡೀತಾ ಇರುವಂಥದ್ದು, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆಯಲ್ಲಿ ರಾಜಣ್ಣ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಚುನಾವಣೆ ನಡೀತಾ ಇದೆ. ನಿರ್ದೇಶಕರಿಗಾಗಿ ಸೋಮವಾರ ಅಷ್ಟೇ ರಾಜಣ್ಣ ನಾಮಪತ್ರ ಸಲ್ಲಿಸಿದ್ರು. ಇವತ್ತು ಡಿ ಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂಥ MLC ರವಿ ಜೊತೆಗೆ ಶಿವಮೊಗ್ಗದ ಮಂಜುನಾಥ್ ಗೌಡ ಇಬ್ಬರು ಕೂಡ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ. ಸಹಕಾರ ಇಲಾಖೆ ಈಗ ಮುಖ್ಯಮಂತ್ರಿಗಳ ಕೈಲೇ ಇದೆ. ಒಂದು ವೇಳೆ ರಾಜಣ್ಣ ಅವ್ರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳದೇ ಇದ್ರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಅವ್ರನ್ನ ಕೂರಿಸಬೇಕು ಅನ್ನುವಂತಹ ಇಚ್ಛೆ ಮುಖ್ಯಮಂತ್ರಿಗಳಿಗೆ ಇದ್ದಂಗಿದೆ. ಬಹುಶಃ ಇವತ್ತಿನ ಭೇಟಿಯಲ್ಲಿ ಆ ಚರ್ಚೆಗಳು ಕೂಡ ನಡೆಯಬಹುದು ಅಥವಾ ಅದರ ಬಗ್ಗೆ ಒಂದು ಕ್ಲಿಯರ್ ಮೆಸೇಜ್ ಅನ್ನು ಕೂಡ ರಾಜಣ್ಣ ಅವರಿಗೆ ಕೊಡಬಹುದು. ಇನ್ನೊಂದು ಕಡೆ ರಾಜಣ್ಣ ಸಿಎಂಗೆ ಯಾವಾಗ ಸಂಕಷ್ಟಗಳು ಬರುತ್ತೋ ಅದಕ್ಕೆ ಗಟ್ಟಿ ಧ್ವನಿಯಾಗಿ ನಿಂತ್ಕೊಂಡಿದ್ರು. ಆ ಕಾರಣದಿಂದಲೂ ಕೂಡ ಈ ಭೇಟಿ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಭಾವನಾ. ಧನ್ಯವಾದ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.